ರಾಮ ಮಂದಿರ ಉದ್ಘಾಟನೆ ದಿನ ಈ ಥರದ್ದೊಂದು ಹಲ್ವಾ ಮಾಡಿ ದೇವರಿಗೆ ನೈವೇದ್ಯಕ್ಕಿಟ್ಟು ನಾವು ಸಹ ಸಿಹಿ ತಿಂದು ಸಂಭ್ರಮಾಚರಣೆ ಮಾಡುವ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡಿ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಬೆಂಗಳೂರಿನ ಕಿಚನ್. ನಾನಿಲ್ಲಿ ಹೆಸರು ಬೇಳೆಯನ್ನು ಕ್ಲೀನಾಗಿ ತೊಳೆದು ನೀರಲ್ಲಿ ನೆನೆಸಿಟ್ಕೊಂಡಿದ್ದೇನೆ. ಒಟ್ಟು 4 ಅವರ್ಸ್ ಅಂದರೆ 4 ಗಂಟೆ ಇದನ್ನು ನೀರಲ್ಲಿ ನೆನೆಸಿಟ್ಕೊಳ್ಬೇಕು. ಅದಕ್ಕಿಂತ ಕಮ್ಮಿ 4 ಗಂಟೆ ನೆನೆಸಿಟ್ಕೊಳ್ಳಿ, ಯಾಕಂದರೆ ಸ್ವಲ್ಪ ಸ್ಮೂತ್ ಆಗಬೇಕು. ನೋಡಿ, ಇದೇ ಗ್ಲಾಸಲ್ಲಿ ನಾನು ತೊಗೊಂಡಿದ್ದು, ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೇನೆ. ಒಟ್ಟು ಟೋಟಲ್ ನೀವು 4 ತಾಸು ಇದನ್ನು ನೆನೆಸಿಟ್ಕೊಳ್ಬೇಕಾಗ್ತದೆ. ಒಂದು 4 ಅವರ್ಸ್ ನಂತರ ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ 2 ಪೋರ್ಷನಲ್ಲಿ ಗ್ರೈಂಡ್ ಮಾಡ್ಕೊಳ್ತೇನೆ. ಸ್ವಲ್ಪ ಸಣ್ಣ ಮಿಕ್ಸಿ ಜಾರ್ ತೊಗೊಂಡೆ ನಾನು, 2 ಸಲ ಹಾಕಿ ಗ್ರೈಂಡ್ ಮಾಡ್ಕೊಳ್ತೇನೆ. ಜನವರಿ 22ಕ್ಕೆ ಒಂದು ಸಂಭ್ರಮದ ದಿನ ಅಂತೇಳಿ ಅಂದ್ಕೊಳ್ಬೋದು. ಆ ದಿನ ಖಂಡಿತ ಈ ಸ್ವೀಟ್ ಸಹ ಮಾಡಿ ದೇವರಿಗೆ ನೈವೇದ್ಯ ಇಟ್ಕೊಳ್ಳಿ. ಆಮೇಲೆ ಇದು ತುಂಬ ನೈಸಾಗಿ ಇದನ್ನು ಗ್ರೈಂಡ್ ಮಾಡಬಾರ್ದು, ಸ್ವಲ್ಪ ತರಿತರಿಯಾಗಿರಬೇಕು. ನೋಡಿ, ಈ ಥರ ಸ್ವಲ್ಪ ತರಿತರಿಯಾಗಿಯೇ ಇರಲಿ. ಜಾಸ್ತಿ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ದಪ್ಪ ಇದ್ದರೆ ಒಳ್ಳೆಯದು. ಆಮೇಲೆ ಈಗ ಸಕ್ಕರೆದು ಪಾಕ, ಅಂದರೆ ಒಂದೆಳೆ ಪಾಕ ಅಲ್ಲ, ಸಕ್ಕರೆ ಕರಗಬೇಕು. ಹಾಗೆ ನಾನಿಲ್ಲಿ 1 ಗ್ಲಾಸ್ ಹೆಸರುಬೇಳೆ ತೊಗೊಂಡಿದ್ದೇನೆ. ನಾನಿಲ್ಲಿ 1/4 ಅಂದರೆ 1/4 ಕಪ್ ಸಕ್ಕರೆ ತೊಗೊಳ್ತಾ ಇದ್ದೇನೆ. ನಿಮಗೆ ಸ್ವಲ್ಪ ಸಪ್ಪೆ ಬೇಕಂತೇಳಿ 1 ಕಪ್ಪಿನಷ್ಟು ನೀವು ಸಕ್ಕರೆ ತೊಗೊಳ್ಳಿ. ನಾನಿಲ್ಲಿ 1/4 ಕಪ್ ಸಕ್ಕರೆ ಯೂಸ್ ಮಾಡಿದ್ದೇನೆ. ಆಮೇಲೆ ನೀರು ಸಹ 1.5 ಲೋಟ, ಅಂದರೆ ಸಕ್ಕರೆ ಮುಳುಗಿ ಸ್ವಲ್ಪ ನೀರು ಜಾಸ್ತಿ, 1.5 ಕಪ್ಪಿನಷ್ಟು ನೀರು ನಾನಿಲ್ಲಿ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಜಾಸ್ತಿ ಉಂಟು ನೀರು. ಇದೀಗ ಪಾಕ ಏನು ತರಿಸ್ಬೇಕಂತಿಲ್ಲ, ಸಕ್ಕರೆ ಕರಗಬೇಕು, ನೀಟಾಗಿ ಕರಗಿ ಒಂದು ಕುದಿ ಬರಲಿ, ಅಷ್ಟರ ತನಕ ಇದನ್ನು ಮಿಕ್ಸ್ ಮಾಡ್ತಾ ಇರುವ. ಅಂದರೆ ತುಪ್ಪ ಎಲ್ಲ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಅಂದರೆ ಕರೆಕ್ಟ್ ಮೆಜರ್ಮೆಂಟು: 1 ಕಪ್ ಹೆಸರುಬೇಳೆ, 1 ಕಪ್ ಸಕ್ಕರೆ, 1 ಕಪ್ ತುಪ್ಪ, ಆಮೇಲೆ 2 ಕಪ್ಪಿನಷ್ಟು ನೀರು ಬೇಕಾಗ್ತದೆ. ನೋಡಿ, 1.5 ಕಪ್ಪಿನಷ್ಟು ನಾವಿಲ್ಲಿ ಸಕ್ಕರೆ ಹಾಕಿದ್ದೇವಲ್ಲ. ನೀವು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿದರೆ ನೀರು ಸಹ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೀವು. ಈಗ ಇದಾಯಿತು. ಇಲ್ಲಿ ನಾನು ಒಂದು ಕಡಾಯಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ದಪ್ಪ ಕಡಾಯಿ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡಿದ್ದೇನೆ. ತುಪ್ಪ ಕರಗಿದ ನಂತರ ಗ್ರೈಂಡ್ ಮಾಡಿದ್ದುಂಟಲ್ಲ ಹೆಸರುಬೇಳೆದು ಪೇಸ್ಟ್, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಚೆಂದ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಗಂಟು ಕಟ್ಟಬಾರ್ದು, ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಕೈ ಬಿಡ್ದೇ ಮಿಕ್ಸ್ ಮಾಡ್ತಾ ಇರಬೇಕು. ಹೈ ಫ್ಲೇಮಲ್ಲಿ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಮೀಡಿಯಮ್ ಮತ್ತು ಲೋ ಫ್ಲೇಮ್ ಮಿಡ್ಲಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಅದ್ರದ್ದು ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಮತ್ತು ಕಲರ್ ಸಹ ಚೇಂಜ್ ಆಗ್ತದೆ. ಸ್ವಲ್ಪ ತುಪ್ಪ ಜಾಸ್ತಿಯೇ ಬೇಕು. ನಾನಿಲ್ಲಿ ಸ್ವಲ್ಪ ಕಮ್ಮಿ ಹಾಕಿದ್ದೆ, ಹಾಗೆ ನಿಮ್ಗೆ ಹೇಳ್ತಾ ಇದ್ದೇನೆ. ತುಪ್ಪ 1 ಕಪ್ಪೇ ಬೇಕಾಗ್ತದೆ. 1 ಕಪ್ ಹೆಸರು ಬೇಳೆಗೆ 1 ಕಪ್ ಸಕ್ಕರೆ, 1 ಕಪ್ ತುಪ್ಪ ಬೇಕಾಗ್ತದೆ. ನಾನು ತುಪ್ಪ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಹಾಕಿದೆ, ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. 1 ಕಪ್ ತುಪ್ಪನೇ ಹಾಕಿ ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು. ಅದು ಸ್ವಲ್ಪ ತುಪ್ಪ ಎಲ್ಲ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಮೇಲೆ ಕಲರ್ ಚೇಂಜ್ ಆಗ್ತದೆ, ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗ್ತದೆ, ಮತ್ತು ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದರೆ ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು. ಅಷ್ಟು ತನಕ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಕೈ ನೋವು ಬರ್ಬೋದು, ಆದರೆ ಟೇಸ್ಟ್ ಸೂಪರಾಗಿರ್ತದೆ. ಖಂಡಿತ ಮಾಡಿ. ಅಂದರೆ ಅಪರೂಪಕ್ಕೆ ಮಾಡೋದಲ್ಲ. ಈಗ ಒಂದು ಖುಷಿಯ ದಿನ ನಮಗೆ, ಒಂದು ಜನವರಿ 22 ಅಂತೇಳಿದರೆ ಆ ದಿನ ಒಂದಿನ ಮಾಡ್ಕೊಳ್ಬೋದಲ್ವ. ಈ ಥರ ಎಲ್ಲ ಆದಮೇಲೆ ಕಲರ್ ಚೇಂಜ್ ಆಗಿ ಪರಿಮಳ ಬರುವಾಗ ನಾವು ಸಕ್ಕರೆ ನೀರು ಮಾಡಿಟ್ಟಿದ್ದೇವಲ್ಲ, ಅದನ್ನು ಒಂದೇ ಸಲ ಹಾಕ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಸ್ವಲ್ಪ ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗಬೇಕು. ಅಂದರೆ ಒಂದು ಕೈಯಲ್ಲಿ ಅದು ಹಾಕ್ತಾಯಿದ್ರೆ ಒಂದು ಕೈಯಲ್ಲಿ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಗಂಟು ಕಟ್ಟಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೋಡಿ, ಗಂಟು ಒಂದು ಸ್ವಲ್ಪ ಸಹ ಇಲ್ಲಲ್ಲ, ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೇನೆ. ಅದು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ. ನೋಡಿ, ಸಿಂಪಲ್ ರೆಸಿಪಿ, ಮಾತ್ರ ಸ್ವಲ್ಪ ಅದು ಮಿಕ್ಸ್ ಮಾಡೋದ್ರಲ್ಲಿ ಸ್ವಲ್ಪ ಇದಾಗ್ತದೆ ಅಷ್ಟೇ. ನಾನೀಗ ಉಳಿದಿರೋದು ಇದು ಸಕ್ಕರೆ ನೀರು ಸಹ ಆ್ಯಡ್ ಮಾಡಿದೆ. ನೋಡಿ, ಸ್ವಲ್ಪ ಗಂಟು ಕಟ್ಟಿದಾಗೆ ಆಯ್ತಲ್ಲ. ಈಗ ಚೆಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಸ್ವಲ್ಪ ಸಹ ಗಂಟಿಲ್ಲ. ಈಗ ಇದೀಗ ಮಿಕ್ಸ್ ಮಾಡ್ತಾನೇ ಇರಬೇಕು. ನಿಮಗೆ ತುಪ್ಪ ಬೇಕಂತೇಳಿದ್ರೆ ಪುನಃ ನೀವು ಈ ಟೈಮಲ್ಲಿ ನೀವು ಆ್ಯಡ್ ಮಾಡ್ಬೋದು. ಅದು ತುಪ್ಪ ಬಿಡಬೇಕು, ಮತ್ತು ಅದು ಹೀಗೆ ಪಾತ್ರೆಗೆಲ್ಲ ಅಂಟ್ಕೊಳ್ತದಲ್ಲ, ಅದೆಲ್ಲ ಅಂಟ್ಕೊಳ್ಬಾರ್ದು. ಅಷ್ಟು ತನಕ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನೇನು ಬಂತಲ್ಲ, ಒಂದು 3 ದಿನ ಹೋದರೆ ನಮ್ಮ ರಾಮ ಮಂದಿರ. ತುಂಬ ಒಂದು ಖುಷಿಯ ವಿಚಾರ. ಆ ದಿನ ದೀಪ ಹಚ್ಚೋದೊಂದು ಮರಿಬೇಡಿ. ಎಲ್ಲರೂ ಸಹ ದೀಪ ಹಚ್ಚಿ, ಒಂದು 5 ದೀಪ. ನಿಮಗೆ ಸ್ವೀಟು ಇನ್ನೂ ಸಹ ಜಾಸ್ತಿ ಬೇಕು ಹೇಳಿದರೆ ನಾನು ಹೇಳಿದೆಲ್ಲ, ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಜಾಸ್ತಿ ಬೇಡ ಹೇಳಿದರೆ ನೀವು 1 ಕಪ್ಪಿಗೆ 1 ಕಪ್ಪೇ ಸಕ್ಕರೆ ಹಾಕ್ಕೊಳ್ಳಿ ನೀವು, ಆಯಿತಾ. ಇದು ನೋಡಿ, ಈಗ ಸ್ವಲ್ಪ ಪಾತ್ರೆಯಿಂದೆಲ್ಲ ಬಿಡ್ತಾ ಉಂಟಲ್ಲ, ಇನ್ನೂ ಸಹ ಇದು ಅಂಟಬಾರ್ದು.
ಈಗ ನಾವು ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇದ್ನಲ್ಲ ಅದು ಅಂಟಬಾರ್ದು. ನಾನಿಲ್ಲಿ ಈಗ ಏಲಕ್ಕಿ ಪುಟ್ಟಿ ಹಾಕಿದ್ದೇನೆ. ನೀವು ಮಾತ್ರ ಪೌಡ್ರ್ ಇದ್ದರೆ ಏಲಕ್ಕಿ ಪೌಡ್ರ್ ನೀವು ಹಾಕ್ಕೊಳ್ಳಿ. ಜಾಸ್ತಿ ತುಪ್ಪ ಹಾಕಿದಿದ್ರೆ ಇನ್ನೂ ಸಹ ನಿಮಗೆ ಎಲ್ಲಿ ತುಪ್ಪ ಅಂದರೆ ಕಾಣ್ತಾ ಇರ್ತಾಯಿತ್ತು. ನಾನು ಸ್ವಲ್ಪ ತುಪ್ಪ ಕಮ್ಮಿ ಹಾಕಿದ್ನಲ್ಲ, ಹಾಗಾಗಿ ನಿಮಗೆ ಅಷ್ಟು ಕಾಣ್ತಾ ಇಲ್ಲ. ಖಂಡಿತ ನೀವು 1 ಗ್ಲಾಸ್ ಇದಕ್ಕೆ 1 ಗ್ಲಾಸ್ ತುಪ್ಪನೇ ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಆಗ್ತದೆ. ನಾನು ರಿಪೀಟ್ ಹೇಳ್ತಾ ಇದ್ದೀನಿ ಅಂತೇಳಿ ಇದು ಮಾಡ್ಕೊಳ್ಬೇಡಿ. ಯಾಕಂದರೆ ನಾನು ತುಪ್ಪ ಕಮ್ಮಿ ಹಾಕಿದ್ದಕ್ಕೆ ಮತ್ತು ನಿಮಗೆ ಅನಿಸ್ಬೋದಲ್ಲ ತುಪ್ಪನೇ ಕಾಣೋದಿಲ್ಲ ಅಂತೇಳಿ, ನಾನು ತುಪ್ಪ ಕಮ್ಮಿ ಹಾಕಿ ಮಾಡಿದ್ದೇನೆ. ನೀವು ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೊಳ್ಳಿ. ಸಕ್ಕರೆ ಸಹ ನಿಮಗೆ ಟೇಸ್ಟಿಗೆ ಅನುಸಾರ ನೀವು ಹಾಕ್ಕೊಳ್ಳಿ. ಸಪ್ಪೆ ಬೇಕಂತೇಳಿದ್ರೆ 1 ಗ್ಲಾಸಿಗೆ 1 ಗ್ಲಾಸೇ ಹಾಕ್ಕೊಳ್ಳಿ. ಜಾಸ್ತಿ ಬೇಕಿದ್ರೆ 1.5 ಕಪ್ಪಿನಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಅಂದರೆ ಮಿಕ್ಸ್ ಮಾಡ್ತಾ ಇರುವಾಗ ನಮಗೆ ಸ್ಪೂನಿಗೆ ಸಹ ಅಂಟಬಾರ್ದು, ಅಷ್ಟು ಮಿಕ್ಸ್ ಮಾಡಬೇಕು. ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ, ಸ್ಮೂತಾಗಿ. ಮಾತ್ರ ಇದೇನಂತ ಅಂತೇಳಿದರೆ ಬಿಸಿ ಇರುವಾಗಲೇ ತಿನ್ನಬೇಕು. ತಣ್ಣಗೆ ಆದಮೇಲೆ ಸ್ವಲ್ಪ ಗಟ್ಟಿ ಆಗ್ತದೆ, ಅಷ್ಟು ಒಳ್ಳೆಯದಾಗೋದಿಲ್ಲ ತಿನ್ನಲಿಕ್ಕೆ. ಬಿಸಿ ಇರುವಾಗ ತಿಂದರೆ ಒಳ್ಳೆಯದಾಗ್ತದೆ. ಖಂಡಿತ ಸ್ವಲ್ಪ ಬಿಸಿ ಇರುವಾಗಲೇ ತಿನ್ನಿ ನೀವು ಮಾಡಿಕೊಂಡು. ಖಂಡಿತ ನೆನಪಲ್ಲಿ ಜನವರಿ 22ಕ್ಕೆ ನಾನು ನಿನ್ನೆ ಒಂದು ವಿಡಿಯೋ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ. ಯಾವುದು ನಿಮಗೆ ಈಸಿ ಆಗ್ತದೆ ಅದನ್ನು ಮಾಡಿ, ಇದನ್ನು ಸಹ ಮಾಡಿ. ಇಲ್ಲಾಂತೇಳಿದರೆ ನಿನ್ನೆ ಹಾಕಿದ ವಿಡಿಯೋದಲ್ಲಿ ಮಾಡ್ಕೊಳ್ಳಿ. ಅದು ಸಹ ತುಂಬ ಸಿಂಪಲ್ ಆದ ಒಂದು ರೆಸಿಪಿ ನಿಮ್ಮ ಜೊತೆಲಿ ನಾನು ಶೇರ್ ಮಾಡಿಕೊಂಡಿದ್ದೆ, ಅದನ್ನು ಸಹ ನೀವು ಮಾಡ್ಬೋದು. ನೋಡಿ ಸ್ಪೂನಿಗೆ ಸ್ವಲ್ಪ ಸಹ ಅಂಟ್ತಾ ಇಲ್ಲಲ್ಲ, ಈಗ ಇದು ಪರ್ಫೆಕ್ಟಾಗಿದೆ. ಈಗ ನೋಡಿ ಸ್ವಲ್ಪ ಸಹ ಸ್ಪೂನಿಗೆ ಅಂಟ್ತಾ ಇಲ್ಲ, ಇದಾಗಿದೆ. ಈಗ ಡ್ರೈ ಫ್ರೂಟ್ಸ್ ನಾನಿಲ್ಲಿ ಬಾದಾಮ್ ಮತ್ತು ಕ್ಯಾಶ್ಯೂ ತೊಗೊಂಡಿದ್ದೇನೆ. ಈಗ ಅದನ್ನು ಮೇಲ್ಗಡೆಯಿಂದ ಇದಕ್ಕೆ ಹಾಕ್ಕೊಳ್ತೀನಿ. ಮೇಲ್ಗಡೆಯಿಂದ ನೀವು ಇದನ್ನು ಒಂದು ಬೌಲಲ್ಲಿ ಹಾಕಿ ಸಹ ಮೇಲ್ಗಡೆಯಿಂದ ಗಾರ್ನಿಷ್ ಮಾಡ್ಬೋದು. ನಾನು ಇದರಲ್ಲೇ ನಿಮಗೆ ಹಾಕಿ ತೋರಿಸ್ತಾ ಇದ್ದೇನೆ. ನೋಡಿದರೆ ತಿನ್ಬೇಕು ಅನ್ನಿಸ್ತಾ ಉಂಟಲ್ಲ, ಕಲ್ಲರೆಲ್ಲ ನೋಡಿದರೆ. ಇದಾಗಿ ನೋಡಿ, ಈಗ ನಾನು ಚಿಕ್ಕದು ಕಟ್ ಮಾಡಿ ಹಾಕಿದ್ದೇನೆ. ನೀವು ಇಲ್ಲಿ ಪಿಸ್ತಾ ಸಹ ಆ್ಯಡ್ ಮಾಡ್ಬೋದು. ನಮ್ಮ ಮನೇಲಿ ಪಿಸ್ತಾ ಇರಲಿಲ್ಲ, ಬಾದಾಮ್ ಮತ್ತು ಗೋಡಂಬಿ ಮಾತ್ರ ಇತ್ತಲ್ಲ, ಹಾಗಾಗಿ ನಾನು ಅದನ್ನು ಚೂರು ಮಾಡಿ ಹಾಕ್ತಾಯಿದ್ದೇನೆ. ನೀವು ಅದನ್ನು ಹಾಕಿ ಮಿಕ್ಸ್ ಸಹ ಮಾಡ್ಬೋದು. ನಾನು ಹೀಗೆ ಸುಮ್ಮನೆ ನಿಮಗೆ ಗಾರ್ನಿಷಿಗೆ ಅಂತೇಳಿ ನಾನು ತೋರಿಸ್ತಾ ಇದ್ದೇನೆ. ನಿಮಗೆ ತುಪ್ಪ ಜಾಸ್ತಿ ಬೇಡ ಹೇಳಿದರೆ ಕಮ್ಮಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಬೌಲಲ್ಲಿ ಸಹ ಹಾಕಿದ್ದೇನೆ ದೇವರಿಗೆ ನೈವೇದ್ಯಕ್ಕೆ ಇಡಲಿಕ್ಕೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.